ಪಹಲ್ಗಾಮ್ನಲ್ಲಿ ನಿನ್ನೆ ನಡೆದ ನರಮೇಧದಲ್ಲಿ ಹತರಾದ ವ್ಯಕ್ತಿಗಳ ಕುಟುಂಬಸ್ಥರ ಜೊತೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತನಾಡುತ್ತಿದ್ದಾರೆ. ಸಂತ್ರಸ್ತರ ಮುಖದಲ್ಲಿನ ಆತಂಕ ಇನ್ನೂ ಕಡಿಮೆ ಆಗಿಲ್ಲ. ಕ್ಷಣ ಮಾತ್ರದಲ್ಲಿ ಕಣ್ಣು ಮುಂದೆನೆ ಪರಿವಾರಸ್ಥರನ್ನ ಕಳೆದುಕೊಂಡಿದ್ದಾರೆ ಈ ಜನ. ಇದರಲ್ಲೂ ಅನೇಕರು ಪ್ರವಾಸಕ್ಕೆ ಅಂತ ಹೇಳಿ ಬೇರೆ ಬೇರೆ ಭಾರತದ ಬೇರೆ ಬೇರೆ ಭಾಗಗಳಿಂದ ಅಲ್ಲಿಗೆ ಹೋಗಿದ್ದಾರೆ. ಹುಡುಕಿ ಹಿಂದೂಗಳನ್ನ ಕೊಂದಿದ್ದಾರೆ. ಪ್ರವಾಸಿಗರ ಪೈಕಿ ಹುಡುಕಿ ಹಿಂದೂಗಳನ್ನ ಕೊಂದಿದ್ದಾರೆ. ಕೇವಲ ಹಿಂದೂಗಳು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಉಗ್ರಗಾಮಿಗಳ ಕೈಯಲ್ಲಿ ಹತರಾಗುವುದು ಅಂದ್ರೆ ಕುಟುಂಬಸ್ಥರಿಗೆ ಎಂತ ದೊಡ್ಡ ಆಘಾತ. ಸದ್ಯಕ್ಕೆ ಪರಿವಾರಸ್ಥರನ್ನ ಕಳೆದುಕೊಂಡ ಜನರ ಸಂತೈಸ. ಪಹಲ್ಗಾಮ್ನಲ್ಲಿ ನಿನ್ನೆ ನಡೆದ ನರಮೇಧದಲ್ಲಿ ಹತರಾದ ವ್ಯಕ್ತಿಗಳ ಕುಟುಂಬಸ್ಥರ ಜೊತೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತನಾಡುತ್ತಿದ್ದಾರೆ. ಸಂತ್ರಸ್ತರ ಮುಖದಲ್ಲಿನ ಆತಂಕ ಇನ್ನೂ ಕಡಿಮೆ ಆಗಿಲ್ಲ. ಕ್ಷಣ ಮಾತ್ರದಲ್ಲಿ ಕಣ್ಣು ಮುಂದೆನೆ ಪರಿವಾರಸ್ಥರನ್ನ ಕಳೆದುಕೊಂಡಿದ್ದಾರೆ ಈ ಜನ. ಇದರಲ್ಲೂ ಅನೇಕರು ಪ್ರವಾಸಕ್ಕೆ ಅಂತ ಹೇಳಿ ಬೇರೆ ಬೇರೆ ಭಾರತದ ಬೇರೆ ಬೇರೆ ಭಾಗಗಳಿಂದ ಅಲ್ಲಿಗೆ ಹೋಗಿದ್ದಾರೆ. ಹುಡುಕಿ ಹಿಂದೂಗಳನ್ನ ಕೊಂದಿದ್ದಾರೆ. ಪ್ರವಾಸಿಗರ ಪೈಕಿ ಹುಡುಕಿ ಹಿಂದೂಗಳನ್ನ ಕೊಂದಿದ್ದಾರೆ. ಕೇವಲ ಹಿಂದೂಗಳು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಉಗ್ರಗಾಮಿಗಳ ಕೈಯಲ್ಲಿ ಹತರಾಗುವುದು ಅಂದ್ರೆ ಕುಟುಂಬಸ್ಥರಿಗೆ ಎಂತ ದೊಡ್ಡ ಆಘಾತ. ಸದ್ಯಕ್ಕೆ ಪರಿವಾರಸ್ಥರನ್ನ ಕಳೆದುಕೊಂಡ ಜನರ ಸಂತೈಸ. ಪಹಲ್ಗಾಮ್ನಲ್ಲಿ ನಿನ್ನೆ ನಡೆದ ನರಮೇಧದಲ್ಲಿ ಹತರಾದ ವ್ಯಕ್ತಿಗಳ ಕುಟುಂಬಸ್ಥರ ಜೊತೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತನಾಡುತ್ತಿದ್ದಾರೆ. ಸಂತ್ರಸ್ತರ ಮುಖದಲ್ಲಿನ ಆತಂಕ ಇನ್ನೂ ಕಡಿಮೆ ಆಗಿಲ್ಲ. ಕ್ಷಣ ಮಾತ್ರದಲ್ಲಿ ಕಣ್ಣು ಮುಂದೆನೆ ಪರಿವಾರಸ್ಥರನ್ನ ಕಳೆದುಕೊಂಡಿದ್ದಾರೆ ಈ ಜನ. ಇದರಲ್ಲೂ ಅನೇಕರು ಪ್ರವಾಸಕ್ಕೆ ಅಂತ ಹೇಳಿ ಬೇರೆ ಬೇರೆ ಭಾರತದ ಬೇರೆ ಬೇರೆ ಭಾಗಗಳಿಂದ ಅಲ್ಲಿಗೆ ಹೋಗಿದ್ದಾರೆ. ಹುಡುಕಿ ಹಿಂದೂಗಳನ್ನ ಕೊಂದಿದ್ದಾರೆ. ಪ್ರವಾಸಿಗರ ಪೈಕಿ ಹುಡುಕಿ ಹಿಂದೂಗಳನ್ನ ಕೊಂದಿದ್ದಾರೆ. ಕೇವಲ ಹಿಂದೂಗಳು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಉಗ್ರಗಾಮಿಗಳ ಕೈಯಲ್ಲಿ ಹತರಾಗುವುದು ಅಂದ್ರೆ ಕುಟುಂಬಸ್ಥರಿಗೆ ಎಂತ ದೊಡ್ಡ ಆಘಾತ. ಸದ್ಯಕ್ಕೆ ಪರಿವಾರಸ್ಥರನ್ನ ಕಳೆದುಕೊಂಡ ಜನರ ಸಂತೈಸ. ಪಹಲ್ಗಾಮ್ನಲ್ಲಿ ನಿನ್ನೆ ನಡೆದ ನರಮೇಧದಲ್ಲಿ ಹತರಾದ ವ್ಯಕ್ತಿಗಳ ಕುಟುಂಬಸ್ಥರ ಜೊತೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತನಾಡುತ್ತಿದ್ದಾರೆ. ಸಂತ್ರಸ್ತರ ಮುಖದಲ್ಲಿನ ಆತಂಕ ಇನ್ನೂ ಕಡಿಮೆ ಆಗಿಲ್ಲ. ಕ್ಷಣ ಮಾತ್ರದಲ್ಲಿ ಕಣ್ಣು ಮುಂದೆನೆ ಪರಿವಾರಸ್ಥರನ್ನ ಕಳೆದುಕೊಂಡಿದ್ದಾರೆ ಈ ಜನ. ಇದರಲ್ಲೂ ಅನೇಕರು ಪ್ರವಾಸಕ್ಕೆ ಅಂತ ಹೇಳಿ ಬೇರೆ ಬೇರೆ ಭಾರತದ ಬೇರೆ ಬೇರೆ ಭಾಗಗಳಿಂದ ಅಲ್ಲಿಗೆ ಹೋಗಿದ್ದಾರೆ. ಹುಡುಕಿ ಹಿಂದೂಗಳನ್ನ ಕೊಂದಿದ್ದಾರೆ. ಪ್ರವಾಸಿಗರ ಪೈಕಿ ಹುಡುಕಿ ಹಿಂದೂಗಳನ್ನ ಕೊಂದಿದ್ದಾರೆ. ಕೇವಲ ಹಿಂದೂಗಳು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಉಗ್ರಗಾಮಿಗಳ ಕೈಯಲ್ಲಿ ಹತರಾಗುವುದು ಅಂದ್ರೆ ಕುಟುಂಬಸ್ಥರಿಗೆ ಎಂತ ದೊಡ್ಡ ಆಘಾತ. ಸದ್ಯಕ್ಕೆ ಪರಿವಾರಸ್ಥರನ್ನ ಕಳೆದುಕೊಂಡ ಜನರ ಸಂತೈಸ. ಪಹಲ್ಗಾಮ್ನಲ್ಲಿ ನಿನ್ನೆ ನಡೆದ ನರಮೇಧದಲ್ಲಿ ಹತರಾದ ವ್ಯಕ್ತಿಗಳ ಕುಟುಂಬಸ್ಥರ ಜೊತೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತನಾಡುತ್ತಿದ್ದಾರೆ. ಸಂತ್ರಸ್ತರ ಮುಖದಲ್ಲಿನ ಆತಂಕ ಇನ್ನೂ ಕಡಿಮೆ ಆಗಿಲ್ಲ. ಕ್ಷಣ ಮಾತ್ರದಲ್ಲಿ ಕಣ್ಣು ಮುಂದೆನೆ ಪರಿವಾರಸ್ಥರನ್ನ ಕಳೆದುಕೊಂಡಿದ್ದಾರೆ ಈ ಜನ. ಇದರಲ್ಲೂ ಅನೇಕರು ಪ್ರವಾಸಕ್ಕೆ ಅಂತ ಹೇಳಿ ಬೇರೆ ಬೇರೆ ಭಾರತದ ಬೇರೆ ಬೇರೆ ಭಾಗಗಳಿಂದ ಅಲ್ಲಿಗೆ ಹೋಗಿದ್ದಾರೆ. ಹುಡುಕಿ ಹಿಂದೂಗಳನ್ನ ಕೊಂದಿದ್ದಾರೆ. ಪ್ರವಾಸಿಗರ ಪೈಕಿ ಹುಡುಕಿ ಹಿಂದೂಗಳನ್ನ ಕೊಂದಿದ್ದಾರೆ. ಕೇವಲ ಹಿಂದೂಗಳು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಉಗ್ರಗಾಮಿಗಳ ಕೈಯಲ್ಲಿ ಹತರಾಗುವುದು ಅಂದ್ರೆ ಕುಟುಂಬಸ್ಥರಿಗೆ ಎಂತ ದೊಡ್ಡ ಆಘಾತ. ಸದ್ಯಕ್ಕೆ ಪರಿವಾರಸ್ಥರನ್ನ ಕಳೆದುಕೊಂಡ ಜನರ ಸಂತೈಸ. ಪಹಲ್ಗಾಮ್ನಲ್ಲಿ ನಿನ್ನೆ ನಡೆದ ನರಮೇಧದಲ್ಲಿ ಹತರಾದ ವ್ಯಕ್ತಿಗಳ ಕುಟುಂಬಸ್ಥರ ಜೊತೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತನಾಡುತ್ತಿದ್ದಾರೆ. ಸಂತ್ರಸ್ತರ ಮುಖದಲ್ಲಿನ ಆತಂಕ ಇನ್ನೂ ಕಡಿಮೆ ಆಗಿಲ್ಲ. ಕ್ಷಣ ಮಾತ್ರದಲ್ಲಿ ಕಣ್ಣು ಮುಂದೆನೆ ಪರಿವಾರಸ್ಥರನ್ನ ಕಳೆದುಕೊಂಡಿದ್ದಾರೆ ಈ ಜನ. ಇದರಲ್ಲೂ ಅನೇಕರು ಪ್ರವಾಸಕ್ಕೆ ಅಂತ ಹೇಳಿ ಬೇರೆ ಬೇರೆ ಭಾರತದ ಬೇರೆ ಬೇರೆ ಭಾಗಗಳಿಂದ ಅಲ್ಲಿಗೆ ಹೋಗಿದ್ದಾರೆ. ಹುಡುಕಿ ಹಿಂದೂಗಳನ್ನ ಕೊಂದಿದ್ದಾರೆ. ಪ್ರವಾಸಿಗರ ಪೈಕಿ ಹುಡುಕಿ ಹಿಂದೂಗಳನ್ನ ಕೊಂದಿದ್ದಾರೆ. ಕೇವಲ ಹಿಂದೂಗಳು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಉಗ್ರಗಾಮಿಗಳ ಕೈಯಲ್ಲಿ ಹತರಾಗುವುದು ಅಂದ್ರೆ ಕುಟುಂಬಸ್ಥರಿಗೆ ಎಂತ ದೊಡ್ಡ ಆಘಾತ. ಸದ್ಯಕ್ಕೆ ಪರಿವಾರಸ್ಥರನ್ನ ಕಳೆದುಕೊಂಡ ಜನರ ಸಂತೈಸ.
ಬೆಳಗಾಂನಲ್ಲಿ ನಿನ್ನೆ ನಡೆದ ನರಮೇಧದಲ್ಲಿ ಹತರಾದ ವ್ಯಕ್ತಿಗಳ ಕುಟುಂಬಸ್ಥರ ಜೊತೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತನಾಡುತ್ತಿದ್ದಾರೆ. ಸಂತ್ರಸ್ತರ ಮುಖದಲ್ಲಿನ ಆತಂಕ ಇನ್ನೂ ಕಡಿಮೆ ಆಗಿಲ್ಲ. ಕ್ಷಣ ಮಾತ್ರದಲ್ಲಿ ಕಣ್ಣು ಮುಂದೆನೆ ಪರಿವಾರಸ್ಥರನ್ನ ಕಳೆದುಕೊಂಡಿದ್ದಾರೆ ಈ ಜನ. ಇದರಲ್ಲೂ ಅನೇಕರು ಪ್ರವಾಸಕ್ಕೆ ಅಂತ ಹೇಳಿ ಬೇರೆ ಬೇರೆ ಭಾರತದ ಬೇರೆ ಬೇರೆ ಭಾಗಗಳಿಂದ ಅಲ್ಲಿಗೆ ಹೋಗಿದ್ದಾರೆ. ಹುಡುಕಿ ಹಿಂದೂಗಳನ್ನ ಕೊಂದಿದ್ದಾರೆ. ಪ್ರವಾಸಿಗರ ಪೈಕಿ ಹುಡುಕಿ ಹಿಂದೂಗಳನ್ನ ಕೊಂದಿದ್ದಾರೆ. ಕೇವಲ ಹಿಂದೂಗಳು ಅನ್ನೋ ಕಾರಣಕ್ಕೆ ಈ ರೀತಿಯಲ್ಲಿ ಉಗ್ರಗಾಮಿಗಳ ಕೈಯಲ್ಲಿ ಹತರಾಗುವುದು ಅಂದ್ರೆ ಕುಟುಂಬಸ್ಥರಿಗೆ ಎಂತ ದೊಡ್ಡ ಆಘಾತ. ಸದ್ಯಕ್ಕೆ ಪರಿವಾರಸ್ಥರನ್ನ ಕಳೆದುಕೊಂಡ ಜನರ ಸಂತೈಸ. ಬೆಳಗಾಂನಲ್ಲಿ ನಿನ್ನೆ ನಡೆದ ನರಮೇಧದಲ್ಲಿ ಹತರಾದ ವ್ಯಕ್ತಿಗಳ ಕುಟುಂಬಸ್ಥರ ಜೊತೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತನಾಡುತ್ತಿದ್ದಾರೆ. ಸಂತ್ರಸ್ತರ ಮುಖದಲ್ಲಿನ ಆತಂಕ ಇನ್ನೂ ಕಡಿಮೆ ಆಗಿಲ್ಲ. ಕ್ಷಣ ಮಾತ್ರದಲ್ಲಿ ಕಣ್ಣು ಮುಂದೆನೆ ಪರಿವಾರಸ್ಥರನ್ನ ಕಳೆದುಕೊಂಡಿದ್ದಾರೆ ಈ ಜನ. ಇದರಲ್ಲೂ ಅನೇಕರು ಪ್ರವಾಸಕ್ಕೆ ಅಂತ ಹೇಳಿ ಬೇರೆ ಬೇರೆ ಭಾರತದ ಬೇರೆ ಬೇರೆ ಭಾಗಗಳಿಂದ ಅಲ್ಲಿಗೆ ಹೋಗಿದ್ದಾರೆ. ಹುಡುಕಿ ಹಿಂದೂಗಳನ್ನ ಕೊಂದಿದ್ದಾರೆ. ಪ್ರವಾಸಿಗರ ಪೈಕಿ ಹುಡುಕಿ ಹಿಂದೂಗಳನ್ನ ಕೊಂದಿದ್ದಾರೆ. ಕೇವಲ ಹಿಂದೂಗಳು ಅನ್ನೋ ಕಾರಣಕ್ಕೆ ಈ ರೀತಿಯಲ್ಲಿ ಉಗ್ರಗಾಮಿಗಳ ಕೈಯಲ್ಲಿ ಹತರಾಗುವುದು ಅಂದ್ರೆ ಕುಟುಂಬಸ್ಥರಿಗೆ ಎಂತ ದೊಡ್ಡ ಆಘಾತ. ಸದ್ಯಕ್ಕೆ ಪರಿವಾರಸ್ಥರನ್ನ ಕಳೆದುಕೊಂಡ ಜನರ ಸಂತೈಸ. ಬೆಳಗಾಂನಲ್ಲಿ ನಿನ್ನೆ ನಡೆದ ನರಮೇಧದಲ್ಲಿ ಹತರಾದ ವ್ಯಕ್ತಿಗಳ ಕುಟುಂಬಸ್ಥರ ಜೊತೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತನಾಡುತ್ತಿದ್ದಾರೆ. ಸಂತ್ರಸ್ತರ ಮುಖದಲ್ಲಿನ ಆತಂಕ ಇನ್ನೂ ಕಡಿಮೆ ಆಗಿಲ್ಲ. ಕ್ಷಣ ಮಾತ್ರದಲ್ಲಿ ಕಣ್ಣು ಮುಂದೆನೆ ಪರಿವಾರಸ್ಥರನ್ನ ಕಳೆದುಕೊಂಡಿದ್ದಾರೆ ಈ ಜನ. ಇದರಲ್ಲೂ ಅನೇಕರು ಪ್ರವಾಸಕ್ಕೆ ಅಂತ ಹೇಳಿ ಬೇರೆ ಬೇರೆ ಭಾರತದ ಬೇರೆ ಬೇರೆ ಭಾಗಗಳಿಂದ ಅಲ್ಲಿಗೆ ಹೋಗಿದ್ದಾರೆ. ಹುಡುಕಿ ಹಿಂದೂಗಳನ್ನ ಕೊಂದಿದ್ದಾರೆ. ಪ್ರವಾಸಿಗರ ಪೈಕಿ ಹುಡುಕಿ ಹಿಂದೂಗಳನ್ನ ಕೊಂದಿದ್ದಾರೆ. ಕೇವಲ ಹಿಂದೂಗಳು ಅನ್ನೋ ಕಾರಣಕ್ಕೆ ಈ ರೀತಿಯಲ್ಲಿ ಉಗ್ರಗಾಮಿಗಳ ಕೈಯಲ್ಲಿ ಹತರಾಗುವುದು ಅಂದ್ರೆ ಕುಟುಂಬಸ್ಥರಿಗೆ ಎಂತ ದೊಡ್ಡ ಆಘಾತ. ಸದ್ಯಕ್ಕೆ ಪರಿವಾರಸ್ಥರನ್ನ ಕಳೆದುಕೊಂಡ ಜನರ ಸಂತೈಸ. ಬೆಳಗಾಂನಲ್ಲಿ ನಿನ್ನೆ ನಡೆದ ನರಮೇಧದಲ್ಲಿ ಹತರಾದ ವ್ಯಕ್ತಿಗಳ ಕುಟುಂಬಸ್ಥರ ಜೊತೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತನಾಡುತ್ತಿದ್ದಾರೆ. ಸಂತ್ರಸ್ತರ ಮುಖದಲ್ಲಿನ ಆತಂಕ ಇನ್ನೂ ಕಡಿಮೆ ಆಗಿಲ್ಲ. ಕ್ಷಣ ಮಾತ್ರದಲ್ಲಿ ಕಣ್ಣು ಮುಂದೆನೆ ಪರಿವಾರಸ್ಥರನ್ನ ಕಳೆದುಕೊಂಡಿದ್ದಾರೆ ಈ ಜನ. ಇದರಲ್ಲೂ ಅನೇಕರು ಪ್ರವಾಸಕ್ಕೆ ಅಂತ ಹೇಳಿ ಬೇರೆ ಬೇರೆ ಭಾರತದ ಬೇರೆ ಬೇರೆ ಭಾಗಗಳಿಂದ ಅಲ್ಲಿಗೆ ಹೋಗಿದ್ದಾರೆ. ಹುಡುಕಿ ಹಿಂದೂಗಳನ್ನ ಕೊಂದಿದ್ದಾರೆ. ಪ್ರವಾಸಿಗರ ಪೈಕಿ ಹುಡುಕಿ ಹಿಂದೂಗಳನ್ನ ಕೊಂದಿದ್ದಾರೆ. ಕೇವಲ ಹಿಂದೂಗಳು ಅನ್ನೋ ಕಾರಣಕ್ಕೆ ಈ ರೀತಿಯಲ್ಲಿ ಉಗ್ರಗಾಮಿಗಳ ಕೈಯಲ್ಲಿ ಹತರಾಗುವುದು ಅಂದ್ರೆ ಸಂತೈಸ. ಬೆಳಗಾಂನಲ್ಲಿ ನಿನ್ನೆ ನಡೆದ ನರಮೇಧದಲ್ಲಿ ಹತರಾದ ವ್ಯಕ್ತಿಗಳ ಕುಟುಂಬಸ್ಥರ ಜೊತೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತನಾಡುತ್ತಿದ್ದಾರೆ. ಸಂತ್ರಸ್ತರ ಮುಖದಲ್ಲಿನ ಆತಂಕ ಇನ್ನೂ ಕಡಿಮೆ ಆಗಿಲ್ಲ. ಕ್ಷಣ ಮಾತ್ರದಲ್ಲಿ ಕಣ್ಣು ಮುಂದೆನೆ ಪರಿವಾರಸ್ಥರನ್ನ ಕಳೆದುಕೊಂಡಿದ್ದಾರೆ ಈ ಜನ. ಇದರಲ್ಲೂ ಅನೇಕರು ಪ್ರವಾಸಕ್ಕೆ ಅಂತ ಹೇಳಿ ಬೇರೆ ಬೇರೆ ಭಾರತದ ಬೇರೆ ಬೇರೆ ಭಾಗಗಳಿಂದ ಅಲ್ಲಿಗೆ ಹೋಗಿದ್ದಾರೆ. ಹುಡುಕಿ ಹಿಂದೂಗಳನ್ನ ಕೊಂದಿದ್ದಾರೆ. ಪ್ರವಾಸಿಗರ ಪೈಕಿ ಹುಡುಕಿ ಹಿಂದೂಗಳನ್ನ ಕೊಂದಿದ್ದಾರೆ. ಕೇವಲ ಹಿಂದೂಗಳು ಅನ್ನೋ ಕಾರಣಕ್ಕೆ ಈ ರೀತಿಯಲ್ಲಿ ಉಗ್ರಗಾಮಿಗಳ ಕೈಯಲ್ಲಿ ಹತರಾಗುವುದು ಅಂದ್ರೆ ಕುಟುಂಬಸ್ಥರಿಗೆ ಎಂತ ದೊಡ್ಡ ಆಘಾತ. ಸದ್ಯಕ್ಕೆ ಪರಿವಾರಸ್ಥರನ್ನ ಕಳೆದುಕೊಂಡ ಜನರ